ಕಲಾಂ ಕಲಾಂ, ಹೇಳಿ ಗುರುಗಳೇ. ಏನು ಇಷ್ಟು ಆಳವಾಗಿ ಯೋಚಿಸುತ್ತೋಪನೆ ಕುಳಿತಿದ್ದೆ? ಯಾಕೆ ಮಗು, ಏನಾಯ್ತು? ಅದು ಗುರುಗಳೇ ಏನಿಲ್ಲ, ನಾನು ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳು ಹೇಗೆ ಹಾರಾಡ್ತವೆ ಅಂತ ಯೋಚನೆ ಮಾಡ್ತಾ ಕುಳಿತಿದ್ದೆ ಗುರುಗಳೇ. ಅಯ್ಯೋ, ಅದರಲ್ಲೇನು ವಿಶೇಷ? ಹಕ್ಕಿ ಹಾರುತ್ತೆ, ಮೀನು ಈಜುತ್ತೆ, ಅದೆಲ್ಲ ಸೃಷ್ಟಿ ನಿಯಮ. ಗುರುಗಳೇ, ನನಗೆ ಬಹಳ ದಿನಗಳಿಂದ ಕನಸುಗಳು ಬೀಳ್ತಾನೆ ಇರ್ತವೆ. ನಾನು ಸಹ ಆಕಾಶದಲ್ಲಿ ಹಕ್ಕಿಗಳ ಹಾಗೆ ಹಾರಾಡಬೇಕು ಅಂತ. ನಾವೆಲ್ಲ ಹಕ್ಕಿ ಆಗೋಕ್ಕಾಗಲ್ಲ. ನಾವು ರೆಕ್ಕೆ ಕಟ್ಕೊಂಡು ಹಾರಾಡ್ಬೋದಲ್ಲ ಗುರುಗಳೇ? ಓಹೋ, ಒಳ್ಳೆ ಯೋಚನೆ. ಕಲಾಂ, ಹಕ್ಕಿಗಳ ಹಾಗೆ ರೆಕ್ಕೆಗಳು ನಮಗೆ ಬರುವುದಿಲ್ಲ, ಆದರೆ ನಿಮ್ಮ ಕನಸಿಗೆ ರೆಕ್ಕೆಗಳನ್ನು ಕಟ್ಟಬಹುದು. ಕನಸಿಗೆ ರೆಕ್ಕೆಗಳು? ಅದು ಹೇಗೆ ಗುರುಗಳೇ? ನೀನು ಚೆನ್ನಾಗಿ ಗುರಿಯಿಟ್ಟುಕೊಂಡು ಓದು, ಆಗ ನೀ ವಿಮಾನ ಪೈಲಟ್ ಆಗಬಹುದು. ಆಗ ನೀನು ಹಕ್ಕಿ ಆಗದಿದ್ದರೂ ಆಕಾಶದಲ್ಲಿ ಹಾರಾಡಬಹುದು. ಏನಂತೀಯ? ಆಯ್ತು ಗುರುಗಳೇ, ಇಂದಿನಿಂದ ನನ್ನದು ನಿಷ್ಠೆಯಿಂದ ಚೆನ್ನಾಗಿ ಓದಿ ಬರೆದು ನಾನು ಸಹ ಆಕಾಶದಲ್ಲಿ ಹಕ್ಕಿಗಳ ಹಾಗೆ ಹಾರಾಡುವುದೇ ನನ್ನ ಜೀವನದ ದೊಡ್ಡ ಗುರಿ, ದೊಡ್ಡ ಕನಸು. ನಾ ಇನ್ನು ಹೋಗಿ ಬರ್ತೇನೆ ಗುರುಗಳೇ. ಹೋಗಿ, ಒಳ್ಳೆಯದಾಗಲಿ ಮಗು. ಚೆನ್ನಾಗಿ ಓದುವೆ, ಹಕ್ಕಿಯಂತೆ ಹಾರುವೆ. ಚೆನ್ನಾಗಿ ಓದುವೆ, ಹಕ್ಕಿಯಂತೆ ಹಾರುವೆ. ಚೆನ್ನಾಗಿ ಓದುವೆ, ನಾ ಹಕ್ಕಿಯಂತೆ ಹಾರುವೆ.